ಅಮೆರಿಕ ಅಧ್ಯಕ್ಷ ಚುನಾವಣೆಯ ವೇಳೆ ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ಮಸ್ಕ್ ಗಳಸ್ಯ ಕಂಠಸ್ಯನ ರೀತಿ ಇದ್ರು. ಆದ್ರೀಗ ಇವರಿಬ್ಬರ ನಡುವೆ ಸ್ನೇಹ ಅಳಿಸಿ ಸಮರ ಜೋರಾಗಿದೆ. ಟ್ರಂಪ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದ ಮಸ್ಕ್ ತಮ್ಮ ಎಲ್ಲಾ ಬಿಸಿನೆಸ್ಗಳನ್ನ ಬಿಟ್ಟು ಅಧ್ಯಕ್ಷರ ಪರ ಹಗಲಿರುಳು ಶ್ರಮಿಸಿದ್ರು. ಅಲ್ಲದೆ ಎಲಾನ್ ಮಸ್ಕ್ ತಮ್ಮ ಹಣ ಹಾಗೂ ಸಮಯವನ್ನ ವ್ಯಯಿಸಿ ಅಮೆರಿಕದಲ್ಲಿ ಮಹತ್ತರ ಬದಲಾವಣೆ ತರೋಕೆ ಬಯಸಿ ಟ್ರಂಪ್ ನಾಯಕತ್ವಕ್ಕೆ ಟೊಂಕ ಕಟ್ಟಿ ನಿಂತಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂದ್ರೆ ಅಮೆರಿಕವನ್ನ ಮತ್ತೊಂದು ಶ್ರೇಷ್ಠವಾಗಿಸೋಣ ಎಂಬ ಘೋಷಣೆಯನ್ನ ಮೇಕ್ ಯುರೋಪ್ ಗ್ರೇಟ್ ಅಗೈನ್ ಯುರೋಪ್ ಅನ್ನ ಮತ್ತೊಮ್ಮೆ ಶ್ರೇಷ್ಠವಾಗಿಸೋಣ ಎಂದಿದ್ರು. ನಿರೀಕ್ಷೆಯಂತೆಯೇ ಅಮೆರಿಕದಲ್ಲಿ ಎರಡನೇ ಬಾರಿಗೆ ಟ್ರಂಪ್ ಅಧ್ಯಕ್ಷ ಗಾದಿಗೆ ಏರಿದ ಬಳಿಕ ಡಿಒಜಿಇ ಸರ್ಕಾರ ದಕ್ಷತಾ ಇಲಾಖೆಯ ಮುಖ್ಯಸ್ಥರನ್ನಾಗಿಸಿದ್ದಲ್ಲದೆ ತಮ್ಮ ಸಲಹೆಗಾರರನ್ನಾಗಿ ಮಸ್ಕ್ ಅವರನ್ನ ಟ್ರಂಪ್ ನೇಮಿಸಿಕೊಂಡಿದ್ರು. ಈ ವೇಳೆ ಸರ್ಕಾರದಲ್ಲಿನ ಹಲವಾರು ಉದ್ಯೋಗಿಗಳಿಗೆ ಮಸ್ಕ್ ಕೊಕ್ಕನ್ನ ನೀಡಿದ್ರು. ಹಲವಾರು ವಿವಾದಾತ್ಮಕ ನಿರ್ಧಾರಗಳನ್ನ ಪಡೆದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದರೆ ಅಂತಿಮವಾಗಿ ಖುದ್ದು ಮಸ್ಕ್ ಅವರೇ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ವಿಶೇಷ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಅವಧಿ ಮುಗಿದಿದೆ, ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸೋಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಾನು ಧನ್ಯವಾದವನ್ನ ಹೇಳ್ತೇನೆ. ದೊಡ್ಡ ಸುಧಾರಣಾ ಪ್ರಕ್ರಿಯೆ ಭಾಗವಾಗಿ ಸರ್ಕಾರಿ ದಕ್ಷತೆಯ ಇಲಾಖೆಯು ಕಾಲಾನಂತರದಲ್ಲಿ ಬಲಗೊಳ್ಳುತ್ತೆ ಎನ್ನುವ ಮೂಲಕ ವಿಶ್ವದ ಶ್ರೀಮಂತ ಉದ್ಯಮಿ ಅಮೆರಿಕ ಸರ್ಕಾರದಿಂದ ವಾಕೌಟ್ ಆಗಿರುವುದಾಗಿ ಘೋಷಿಸಿದ್ರು. ಈ ಮೂಲಕ ಅನಿಶ್ಚಿತವಾದ ಬದುಕಿನಲ್ಲಿ ಗೆಳೆತನವೊಂದು ಹಳಸೋಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ನ ದೈತ್ಯ ಎಲಾನ್ ಮಸ್ಕ್ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಈ ಉದ್ದೇಶಿತ ತೆರಿಗೆ ಬಿಲ್ ಆಡಳಿತದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಲು ಕಾರಣ ಅಂತ ಎಲಾನ್ ಮಸ್ಕ್ ನೇರವಾಗಿ ಆರೋಪಿಸಿದ್ರು. ಅಲ್ಲದೆ ಅನಗತ್ಯ ಖರ್ಚು ತೆಗೆಯುವ ಉದ್ದೇಶದಿಂದಲೇ ಸ್ಥಾಪಿಸಲಾಗಿದ್ದಂತಹ ಸರ್ಕಾರಿ ದಕ್ಷತೆ ಇಲಾಖೆ ಡಿಒಜಿಇ ಮುಖ್ಯಸ್ಥರಾಗಿ ಮುಂದುವರಿಯುವಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಎಲಾನ್ ಮಸ್ಕ್ ಸೂಚ್ಯವಾಗಿ ಹೇಳಿದ್ರು. ಅಲ್ಲದೆ ಇದೇ ರಾಜೀನಾಮೆಯ ವಿಚಾರದಲ್ಲಿ ನಾವು ಇನ್ನಷ್ಟು ಆಳವಾಗಿ ನೋಡಿದಾಗ ಫೆಡರಲ್ ಅಧಿಕಾರತ್ವದ ಜೊತೆಗಿನ ಎಲಾನ್ ಮಸ್ಕ್ ಅವರ ಅನುಭವ ಅಷ್ಟೇನು ಉತ್ತಮವಾಗಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ದಕ್ಷತಾ ಇಲಾಖೆಯ ನೀತಿ ನಿರೂಪಣೆಗಳಿಗೆ ಸಂಸ್ಥೆಯ ರೂಪದಲ್ಲಿ ಪ್ರತಿರೋಧದ ಬಗ್ಗೆ ಎಲಾನ್ ಮಸ್ಕ್ ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರಮುಖವಾಗಿ ನಾನು ಅಂದುಕೊಂಡಿದ್ದಕ್ಕಿಂತ ಆಡಳಿತವು ಬಹಳ ಕೆಟ್ಟದಾಗಿದೆ ಅಂತ ಎಲಾನ್ ಮಸ್ಕ್ ಹೇಳಿಕೆ ತಮ್ಮ ಇಲಾಖೆ ಹಾಗೂ ಸರ್ಕಾರದಲ್ಲಿನ ಹತಾಶೆಯನ್ನ ಎತ್ತಿ ತೋರಿಸುವಂತಿತ್ತು. ಇದಾದ ಬಳಿಕ ಇಬ್ಬರ ನಡುವಿನ ಜಗಳ ನಡೆದಿತ್ತು. ಎಲಾನ್ ಮಸ್ಕ್ ದಣಿದಿದ್ದಂತಹ ನಾನು ಅವನನ್ನ ಹೊರ ಹೋಗುವಂತೆ ಹೇಳಿದೆ. ಅವನು ಎಲೆಕ್ಟ್ರಾನಿಕ್ ವೆಹಿಕಲ್ ಆದೇಶವನ್ನ ವಾಪಸ್ ತೆಗೆದುಕೊಂಡ್ರೆ ಅದು ಬೇರೆ ಯಾರದು ಬೇಡವಾದಂತಹ ಎಲೆಕ್ಟ್ರಿಕ್ ಕಾರನ್ನ ಖರೀದಿಸೋ ಒತ್ತಾಯವಾಗಿತ್ತು. ನಾನು ಇದರ ಬಗ್ಗೆ ಕಠಿಣ ನಿರ್ಧಾರವನ್ನ ಮಾಡ್ತೇನೆ ಅಂತೂ ಅವರಿಗೆ ತಿಳಿದಿತ್ತು. ಹೀಗಾಗಿ ಆತ ಹುಚ್ಚನಾದನು. ಹಣ ಉಳಿಸೋಕೆ ಸುಲಭವಾದ ಮಾರ್ಗ ಅಂದ್ರೆ ಎಲಾನ್ ಅವರ ಸರ್ಕಾರಿ ಸಬ್ಸಿಡಿಗಳು ಮತ್ತು ಒಪ್ಪಂದಗಳನ್ನ ಕೊನೆಗೊಳಿಸಬೇಕು ಅಂತ ಟ್ರಂಪ್ ಮಸ್ಕ್ಗೆ ಶಾಕ್ ನೀಡೋಕೆ ಮುಂದಾದ್ರು. ಇದಾದ ಬಳಿಕ ಕಿತ್ತಾಟ ನಡೆಸಿದ್ದಂತಹ ಅವರು ಅಂತಿಮವಾಗಿ ಸಂಧಾನದ ಮಾರ್ಗವನ್ನ ತುಳಿದಿದ್ರು. ಖುದ್ದು ಮಸ್ಕ್ ಟ್ರಂಪ್ ಅವರಿಗೆ ಕರೆ ಮಾಡಿ ಮಾತನಾಡಿ ಕ್ಷಮೆಯನ್ನ ಯಾಚಿಸಿದ್ರು. ಇವರಿಬ್ಬರ ನಡುವಿನ ಬೆಳವಣಿಗೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಈ ಮೂಲಕ ಇಬ್ಬರ ನಡುವಿನ ಸಂಘರ್ಷ ಅಂತ್ಯವಾಗಿ ಸಂಬಂಧ ಇನ್ನಷ್ಟು ವೃದ್ಧಿಯಾಗತ್ತೆ ಎಂಬ ಭಾವಿಸಲಾಗಿತ್ತು. ಆದ್ರೆ ಆಗಿದ್ದೇ ಬೇರೆ. ಒಂದು ಹಂತಕ್ಕೆ ಸಮಾಧಾನವಾಗಿದ್ದಂತಹ ವಾದ ವಿವಾದ ತಾರಕಕ್ಕೇರಿದ್ದು ನಮ್ಮ ತೆರಿಗೆ ನೀತಿಗಳಿಗೆ ಹೀಗೆ ವಿರೋಧ ಮುಂದುವರೆಸಿದ್ರೆ ನಿಮ್ಮ ಟೆಸ್ಲಾ ಇವಿ ಕಾರನ್ನ ಕಂಪನಿಗೆ ನೀಡಿರುವ ತೆರಿಗೆ ವಿನಾಯಿತಿ ರದ್ದು ಮಾಡ್ತೇನೆ. ಹೀಗಾದ್ರೆ ನಿಮ್ಮ ಅಂಗಡಿಯನ್ನ ಮುಚ್ಚಿಕೊಂಡು ಮಾತೃ ದೇಶ ದಕ್ಷಿಣ ಆಫ್ರಿಕಾಗೆ ತೆರಳಬೇಕಾದೀತು ಅಂತ ಗಡೀಪಾರಿನ ಎಚ್ಚರಿಕೆಯನ್ನ ಟ್ರಂಪ್ ಎಲಾನ್ ಮಸ್ಕ್ ಅವರಿಗೆ ನೀಡ್ತಾರೆ. ಒಂದು ವೇಳೆ ಸಬ್ಸಿಡಿ ಕಡಿತ ಮಾಡಿದ್ರೆ ಅಮೆರಿಕದ ಆರ್ಥಿಕತೆಗೆ ಭಾರಿ ಪ್ರಮಾಣದ ಏಟು ಬೀಳಲಿದೆ. ಅಲ್ಲದೆ ಅದು ಕಂಪನಿಗಳಿಗೆ ಹೊಡೆತ ನೀಡಿ ಅಪಾರ ಪ್ರಮಾಣದ ಉದ್ಯೋಗ ನಷ್ಟಕ್ಕೆ ನಾಂದಿ ಹಾಡಬಹುದು. ಹೀಗಾಗಿ ಇದನ್ನ ಜಾರಿಗೆ ತರಬಾರದು ಅಂತ ಮಸ್ಕ್ ಅವರ ವಾದವಾಗಿದೆ. ಇನ್ನು ಅಮೆರಿಕ ಸೆನೆಟ್ನಲ್ಲಿ ಟ್ರಂಪ್ರ ಖರ್ಚು ಮಸೂದೆಯನ್ನ ಅಂಗೀಕರಿಸಿದ್ರೆ ಡೆಮಾಕ್ರೆಟಿಕ್ ಹಾಗೂ ರಿಪಬ್ಲಿಕ್ನ ಪಕ್ಷಗಳಿಗೆ ಪರ್ಯಾಯವಾಗಿ ಅಮೆರಿಕನ್ ಪಾರ್ಟಿ ಎಂಬ ನೂತನ ಪಕ್ಷವನ್ನ ಸ್ಥಾಪಿಸುವೆ ಅಂತ ಎಲಾನ್ ಮಸ್ಕ್ ಕೌಂಟರ್ ಅನ್ನ ನೀಡಿದ್ದಾರೆ. ಅಲ್ಲದೆ ಟೆಸ್ಲಾ ಕಂಪನಿಯ ತೆರಿಗೆ ಕಡಿತದ ಎಚ್ಚರಿಕೆ ನೀಡಿರುವಂತಹ ಟ್ರಂಪ್ಗೆ ಚಾಲೆಂಜ್ ಹಾಕಿರುವ ಮಸ್ಕ್ ನಮ್ಮ ಕಂಪನಿ ಮೇಲಿನ ತೆರಿಗೆ ವಿನಾಯಿತಿ ನಿಲ್ಲಿಸಿ, ನಿಮ್ಮ ಹುಚ್ಚುತನದ ತೆರಿಗೆ ಮಸೂದೆ ಅಂಗೀಕಾರವಾದ ಮರುದಿನವೇ ಅಮೆರಿಕ ಪಕ್ಷ ರಚನೆಯಾಗತ್ತೆ, ನೀನಾ ನೋಡೇ ಬಿಡೋಣ ಅಂತ ಸಮರವನ್ನ ಸಾರಿದ್ದಾರೆ.
ನಮ್ಮ ದೇಶಕ್ಕೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಯೂನಿಪಾರ್ಟಿಗೆ ಪರ್ಯಾಯ ಪಕ್ಷ ಅಗತ್ಯವಿದೆ, ಇದರಿಂದ ಜನರು ನಿಜವಾಗಿಯೂ ಧ್ವನಿ ಬರಲಿದೆ ಅಂತ ಎಲಾನ್ ಮಸ್ಕ್ ತಮ್ಮ ಟ್ವೀಟ್ನಲ್ಲಿ ಒತ್ತಿ ಹೇಳಿದ್ದಾರೆ. ಪ್ರಮುಖವಾಗಿ ಜಾಗತಿಕ ಮಟ್ಟದಲ್ಲಿ ಆಘಾತಕಾರಿ ವಿವಾದಾತ್ಮಕ ನಿರ್ಧಾರಗಳಿಗೆ ಹೆಸರುವಾಸಿಯಾಗಿರುವಂತಹ ಟ್ರಂಪ್ ತಮ್ಮ ಹಠ ಸಾಧಿಸೋಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದು ನಾವು ಈ ಹಿಂದಿನ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಸೇರಿಗೆ ಸವಾಸೇರು ಎನ್ನುವಂತೆ ಟೆಕ್ ಲೋಕವನ್ನೇ ಆಳ್ತಾ ಇರುವಂತಹ ದಿಗ್ಗಜ ಎಲಾನ್ ಮಸ್ಕ್ ಕೂಡ ನಾನ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಜಗತ್ತಿಗೆ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ಅಧ್ಯಕ್ಷರಿಗೆ ಸೆಡ್ಡು ಹೊಡೆದಿದ್ದಾರೆ. ಈ ಮೂಲಕ ವೈಯಕ್ತಿಕ ವಿಚಾರದಲ್ಲಿ ಅದರಲ್ಲೂ ಬಿಸಿನೆಸ್ಗೆ ಅಪಾಯ ಎದುರಾಗುವ ಲಕ್ಷಣಗಳು ಕಂಡು ಬಂದರಂತೂ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋಕೆ ಸಿದ್ಧರಾಗಿದ್ದಾರೆ ಅನ್ನೋದು ಎಲಾನ್ ಮಸ್ಕ್ ಅವರ ನೈಜ ಉದಾಹರಣೆಯಾಗಿದ್ದಾರೆ. ಒಂದು ಸಮಯದಲ್ಲಿ ಅತ್ಯಂತ ಆಪ್ತರಾಗಿದ್ದವರು ಸ್ನೇಹದಿಂದ ವೈರತ್ವಕ್ಕೆ ತಿರುಗಿದ್ದಾರೆ. ಅಮೆರಿಕಾದಿಂದ ಗಡೀಪಾರು ಮಾಡುವಂತಹ ಬೆದರಿಕೆಯನ್ನ ಹಾಕಿರುವಂತಹ ಟ್ರಂಪ್ ಅಂದುಕೊಂಡಂತೆ ವಿಶ್ವದ ನಂಬರ್ 1 ಶ್ರೀಮಂತ ಉದ್ಯಮಿಯನ್ನ ಹೊರ ಹಾಕ್ತಾರಾ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಟ್ರಂಪ್ ಹಾಗೂ ಮಸ್ಕ್ ನಡುವಿನ ಈ ಗುದ್ದಾಟ ಇನ್ಯಾವ ಹಂತವನ್ನ ತಲುಪುತ್ತೋ ಗೊತ್ತಿಲ್ಲ. ಅದಕ್ಕೆ ಕಾಲವೇ ಉತ್ತರಿಸಬೇಕಿದೆ.